ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಗಣಿಯ ದಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCT ಆ್ಯಂಡ್ ನ್ಯೂಸ್ ಸ್ಟೂಡೆಂಟ್ಸ್ಗೆ ತುಂಬಾ ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅದ ಇದ್ದಾರೆ. ಇದನ್ನು ಲಾಸ್ಟ್ ಕೊನೆಯ ಅಪ್ಡೇಟ್ ಅಂದ್ಕೊಂಡ್ಬಿಟ್ರೆ, ಅಂದರೆ ಈಗ ಸೆಕೆಂಡ್ ರೌಂಡಿಂದ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗೋ ಟೈಮಲ್ಲಿ ಈ ರೌಂಡಲ್ಲಿ ಏನಿದೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಅಂತಿಮ ಅವಕಾಶ ಅಂತಂದರೆ ಇದು ನಿಮಗೆ ಸಮಯನ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ. ಡೇಟ್ ಎಕ್ಸ್ಟೆಂಡ್ ಬಗ್ಗೆ ಆದರೆ ಹೇಳ್ತೀನಿ ಏನಪ್ಪ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ನೋಡಿ, ಮೊದಲನೇದಾಗಿ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನಲ್ಲ ಏನಂತಂದರೆ, ಅದು ಎರಡನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಏನಿತ್ತು ಅದನ್ನೀಗ ಪರಿಷ್ಕೃತ ಅಂದರೆ ರಿವೈಸ್ಡ್ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ಇದು ಅಂತಿಮ ಸಮಯಾವಕಾಶ ಮತ್ತೆ ವಿಸ್ತರಿಸಲಾಗುವುದಿಲ್ಲ ಅಂತ ಸ್ಟಾರ್ಟಿಂಗ್ ಹೆಡ್ಡಿಂಗಲ್ಲೇ ಕೊಟ್ಟಿದ್ದಾರೆ. ಡೇಟ್ನ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಇದ್ರ ಮೇಲೆ ನೆಕ್ಸ್ಟ್ ಖಂಡಿತ ಅವರು ಡೇಟ್ ಎಕ್ಸ್ಟೆಂಡ್ ಮಾಡೋಕ್ಕೋಗಲ್ಲ. ಏನು ಎಕ್ಸ್ಟೆಂಡ್ ಆಗಿದೆ ಅಂದರೆ, ನಿಮಗೆ ನೀವೇನಾದರೂ ಚಾಯ್ಸ್ ಎಂಟ್ರಿ ಅಂದರೆ ಏನಾದರೂ ನೀವು ಈಗ ಚಾಯ್ಸ್ ಎಂಟ್ರಿ 2, 3 ಅಂತ ಕೊಟ್ಟು ಬಂದಿದ್ದೀರಲ್ಲ, ಈಗ ನೀವೇನಾದರೂ ಮಾಡಿಫೈ ಮಾಡೋದು, ಚೇಂಜಸ್ ಮಾಡೋದು, ಡೀಲ್ ಮಾಡೋದು, ಈ ಥರ ಏನಾದ್ರು ಇತ್ತಂದರೆ ನೀವು ನಿಮಗೆ ಬೇಗನೆ ಇನ್ನೂ ಹೋಗಿ ಇನ್ನೂ ಚಾನ್ಸ್ ಆದರೆ ಕೊಟ್ಟಿದ್ದಾರೆ. ಇನ್ನೂ ಟೈಮ್ನಾದರೂ ಎಕ್ಸ್ಟೆಂಡ್ ಮಾಡಿದರೆ ಹೋಗಿ ಬೇಗನೆ ಚೇಂಜಸ್ ಅದನ್ನು ಮಾಡ್ಕೊಳ್ಳಿ. ಅದು ಎಷ್ಟವರೆಗೂ ಟೈಮ್ ಇದೆ? 26/8/2025 ಮಧ್ಯಾಹ್ನ 1 ವಿಸ್ತರಿಸಲಾಗಿದೆ. ಆಮೇಲೆ ಇಷ್ಟು ಸಾಕಷ್ಟು ಜನ ನಂಗೆ ಕಾಲ್ ಕೂಡ ಮಾಡಿದ್ರು. ಕಾಸ್ ಆನ್ ಡಿಪಾಸಿಟ್ ಇವತ್ತು ನಾನು ಆಫ್ಟರ್ನೂನು 1 ಗಂಟೆ ಪೇ ಮಾಡಿದ್ದೀನಿ. ಇವಾಗ ನಂದು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಸ್ವಲ್ಪ ವೇಟ್ ಮಾಡಿ. ಯಾರು ಆಫ್ಟರ್ನೂನ್ 1 o'clock 2 o'clock ಕಾಸ್ ಆನ್ ಡಿಪಾಸಿಟ್ ಪೇ ಮಾಡಿದರೆ ಅದಾದಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ವೆಬ್ಸೈಟಲ್ಲಿ ಇದನ್ನು ಅಪ್ಡೇಟ್ ಮಾಡೋ ಒಂದು ಇತ್ತಲ್ಲ, ಅದಕ್ಕೋಸ್ಕರ ಅಷ್ಟಾಗಿದೆ. ಮತ್ತು ನಿಮಗೆ ಕಾಸ್ ಆನ್ ಡಿಪಾಸಿಟ್ ಪೇ ಮಾಡೋ ಕೂಡ ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಷ್ಟವರೆಗೂ ಅಂದರೆ 26/8/2025 ಮಧ್ಯಾಹ್ನ 1 ಮಾತ್ರ. ಇದು ನಿಮಗೆ ಕಾಸ್ ಆನ್ ಡಿಪಾಸಿಟ್ ಪೇ ಯಾರು ಮಾಡಿಲ್ಲ ಅವ್ರು ಮಾತ್ರ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಜನ ಏನಾದರೂ ನಿಮಗೆ ಸೆಕೆಂಡ್ ರೌಂಡಲ್ಲಿ ಈಗ ಅಂದರೆ ಮಾಡಿಫೈ ಮಾಡೋ ಟೈಮಲ್ಲಿ ₹750 ಪೇ ಮಾಡಬೇಕು, ಆ ಥರ ಏನಾದರೂ ತೊಂದರೆ ಬಂತಂದರೆ ಡೈರೆಕ್ಟಾಗಿ KEದವ್ರಿಗೆ ಆಗಿ ಕಾಲ್ ಮಾಡಿ, ನಿಮಗೆ ಖಂಡಿತ ಸಾಲ್ವ್ ಆದರೆ ಆಗುತ್ತೆ. ಅವರೊಬ್ಬರೇ ಮಾಡಬೇಕು, ಮತ್ತು ಯಾರು ಮಾಡೋಕ್ಕಾಗಲ್ಲ. ಆಮೇಲೆ ನಿಮ್ಗೆ ಇನ್ನೂ ಮತ್ತು ಸೇಮ್ ಅಪ್ಡೇಟ್ಸ್ ಏನಪ್ಪ ಅಂದರೆ, ನಿಮಗೆ ಎರಡನೇ ಸುತ್ತಿನ ಸೀಟ್ಸ್ ಅಂದರೆ ಈಗ ಡೇಟ್ ಎಕ್ಸ್ಟೆಂಡ್ ಅಂದರೆ ನಿಮಗೆ ರಿಸಲ್ಟ್ ಯಾವ ಬರುತ್ತೆ ಅಂತ ಸಾಕಷ್ಟು ಜನಕ್ಕೆ ಒಂದು ಡೌಟ್ಸ್ ಅದ್ರ ಇರುತ್ತಲ್ವ. ಎರಡನೇ ಸುತ್ತಿನ ಅನುಕು ಅಥವಾ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶನ ಅಂದರೆ ನಿಮ್ಗೆ ಅಂದರೆ ಇದು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಅಲ್ಲ. 28/8/2025 ಮಧ್ಯಾಹ್ನ 1 ನಂತರ ಅಂದರೆ 1 ನಂತರ ಅಂತ ಹೇಳಿದ್ದಾರೆ. 1ಕ್ಕೆ ಎಕ್ಸಾಕ್ಟಾಗಿ ನಿಮಗೆ ರಿಸಲ್ಟ್ ಆದರೆ ಬಿಡಲ್ಲ. ಎನಿವೇ 1 ಗಂಟೆ ಮೇಲೆ ಅಪ್ಡೇಟ್ ಆದರೆ ವೆಬ್ಸೈಟಲ್ಲಿ ನಮ್ಗೆ ಬರ್ತಾ ಇರುತ್ತೆ ಏನು ನೆಕ್ಸ್ಟು ಏನು ಅನ್ನೋದು. ಆವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಖಂಡಿತ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಿರುತ್ತೆ. ನಿಮಗೆ ಫೈನಲ್ ರಿಸಲ್ಟ್ ಆದರೆ ನಿಮ್ಮ ಒಂದು MCC ಕೌನ್ಸಿಲ್ ರಿಸಲ್ಟ್ ಆದಮೇಲೆ ನಿಮಗೆ ನಂತರ ಸೀಟ್ ಅಂದರೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದಂಗೆ ನಿಮಗೆ ಚಾಯ್ಸ್ 3 ಮತ್ತು ಚಾಯ್ಸ್ 2 ಇರೋದಿಲ್ಲ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಅಷ್ಟೇ ಇರುತ್ತೆ. ಅದ್ರ ಬಗ್ಗೆ ಮತ್ತೆ ಕೊಟ್ಟಿದ್ದಾರೆ. ಮತ್ತು ನೀವು ಏನೇನಿತ್ತು ಆಲ್ರೆಡಿ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಮುಂದೆ ಏನೋ ಒಂದು ಅಪ್ಡೇಟ್ ಬಂದರೂ ಖಂಡಿತ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಆಗ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಏನೇ ಅಪ್ಡೇಟ್ ಬಂದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಅಪ್ಡೇಟ್ಸ್ ಆದರೆ ಟೈಮ್ ಟು ಟೈಮ್ ಸಿಗ್ತಿರುತ್ತೆ. ಲವ್ ಯು ಗಾಯ್ಸ್.